ಅಭಿಯಾನ ಅಂತನ್ನುವಂಥ ಅಭಿಯಾನಕ್ಕೆ ಇವತ್ತು ನಾವು ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಇವರಿಗೆ ನಾವು ರಾಮದುರ್ಗದ ತಹಸೀಲ್ದಾರ್ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ವಿಷಯ ಸಂಪೂರ್ಣ ಭಾರತದಲ್ಲಿ ಅಖಿಲ ವೇದಲಕ್ಷಣ ಗೋಮಾತೆ ಅಂದರೆ ಸಂಪೂರ್ಣ ದೇಶಿ ಗೋವಂಶ ವಿಧಿವತ್ತಾದ ಸೇವೆಯನ್ನ ಹಾಗೂ ಪೂರ್ಣ ಸುರಕ್ಷತೆ ಮತ್ತು ರಾಷ್ಟ್ರೀಯ ಗೌರವವನ್ನ ನೀಡಬೇಕು. ಕೇಂದ್ರ ಕಾನೂನನ್ನ ಇದ್ರ ಬಗ್ಗೆ ರೂಪಿಸಬೇಕು. ಗೋಪಾಲನ ಸಚಿವಾಲಯವನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತ ವಿನಂತಿಯನ್ನ ಸಂಪೂರ್ಣ ಭಾರತೀಯರ ಪರವಾಗಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಸನಾತನ ಸಂಸ್ಕೃತಿಯ ಧ್ವಜವಾಹಕರು ಮತ್ತು ಸಮಸ್ತ ಭಾರತೀಯ ಆಸ್ತಿಯ ಕೇಂದ್ರವಾಗಿರುವಂತ ಗೌರವಾನ್ವಿತ ಮೋದಿ ಅವರಿಗೆ ಕಳೆದ 12 ವರ್ಷಗಳಲ್ಲಿ ಸಾಕಷ್ಟು ಕಾರ್ಯಗಳನ್ನ ನೀವು ಮಾಡಿದ್ದು ಸಾಟಿ ಇಲ್ಲ. ಕಾಶಿ ವಿಶ್ವನಾಥ ಧಾಮ ಇರ್ಬೋದು ಅಥವಾ ನಮ್ಮ ಅಯೋಧ್ಯೆಯ ಶ್ರೀರಾಮ ಮಂದಿರ ಇರ್ಬೋದು, ಇಂಥ ಅನೇಕ ಐತಿಹಾಸಿಕ ನಿರ್ಣಯಗಳನ್ನು ತೆಗೆದುಕೊಂಡು ಇವತ್ತು ಭಾರತ ಉತ್ತುಂಗದ ಸ್ಥಿತಿಯಲ್ಲಿ ಹೋಗುವಂತೆ ಮಾಡಿದ್ರಿ. ಅದರ ಪ್ರಕಾರವಾಗಿ ಇವತ್ತು ಸಾಂಸ್ಕೃತಿಕ ಪುನರುತ್ಥಾನಕವಾಗಿ ಗೋಮಾತೆಯ ರಾಷ್ಟ್ರೀಯ ಗೌರವವನ್ನು ನೀಡಿ ಈ ಮಹಾಯಜ್ಞವನ್ನು ಪೂರ್ಣಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಇದು ಗೋವಂಶದ ಸ್ಥಿತಿ ಅತ್ಯಂತ ನೋವಿನಿಂದ ಕೂಡಿದೆ. ಕಳ್ಳ ಸಾಗಾಣಿಕೆ ಹಾಗೂ ರಸ್ತೆಗಳಲ್ಲಿ ಅವುಗಳ ದುಸ್ಥಿತಿ ಪ್ರತಿಯೊಬ್ಬ ಭಾರತೀಯ ಹೃದಯವನ್ನ ಕಲಕ್ತಾ ಇದೆ. ಗೋವಂಶವು ಕೇವಲ ಶ್ರದ್ಧೆಯ ವಿಷಯವಲ್ಲ, ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬು ಕೂಡ ಆಗಿದೆ. ನಮ್ಮ ಬೇಡಿಕೆಗಳು ಯಾವ ತರ ಇದಾವೆ ಅಂತಂದ್ರೆ, ಏಕೀಕೃತ ಕೇಂದ್ರ ಕಾನೂನನ್ನ ಸ್ವತಂತ್ರ ಸಚಿವಾಲಯವನ್ನ ನೇಮಿಸಬೇಕನ್ನುವಂಥದ್ದು, ಸಂವಿಧಾನ 48ನೇ ವಿಧಿಗೆ ತಿದ್ದುಪಡಿಯನ್ನ ತಂದು ಕೇಂದ್ರ ಗೋ ಸೇವಾ ಮತ್ತು ರಕ್ಷಣಾ ಕಾಯ್ದೆ ಜಾರಿಗೆ ತರಬೇಕು. ಸ್ವತಂತ್ರ ಕೇಂದ್ರ ಗೋ ಸೇವಾ ಸಚಿವಾಲಯವನ್ನ ನಿರ್ಮಾಣ ಮಾಡಬೇಕು ಮತ್ತು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಗೋರಕ್ಷಣೆಗಾಗಿ ರಚಿಸಬೇಕನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸಾಂವಿಧಾನಿಕ ಸರ್ವೋಚ್ಚತೆ ದೇಶಿ ಗೋವಂಶಕ್ಕೆ ರಾಷ್ಟ್ರಮಾತೆ ಅಥವಾ ರಾಷ್ಟ್ರ ಆರಾಧ್ಯ ಎಂಬ ಅಧಿಕೃತ ಸಾಂವಿಧಾನಿಕ ಮಾನ್ಯತೆಯನ್ನ ನೀಡಬೇಕು. ಕಠಿಣ ದಂಡನೆ ಏನಪ್ಪಾ ಅಂತಂದ್ರೆ, ಈ ಗೋ ಸಾಗಾಣಿಕೆಯನ್ನು ಏನು ಮಾಡ್ತಾ ಇದ್ದಾರೆ, ಮನಬಂದಂತೆ ಇವತ್ತು ನಮ್ಮ ಗೋಗಳ ಸಾಗಾಣಿಕೆ ಮಾಡಿ ಹತ್ಯೆಯನ್ನ ಏನ್ ಮಾಡ್ತಾ ಇದ್ದಾರೆ. ಅಂತವ್ರಿಗಾಗಿ ಇವತ್ತು ಸಾಕಷ್ಟು ಕಾನೂನುಗಳು ಬಂದ್ರು, ಅದು ನಿಲ್ತಾ ಇಲ್ಲ. ಹೀಗಾಗಿ ಕಠಿಣವಾದಂತಹ ಕಾನೂನನ್ನ ತರಬೇಕು. ಜಾಮೀನು ರಹಿತ ಅಪರಾಧ ಅಂತೂ ಪರಿಗಣಿಸಬೇಕು. ಅದನ್ನ ಆಜೀವ ಕಾರಾಗೃಹ ಅಂದ್ರೆ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಬೇಕನ್ನುವಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಆರ್ಥಿಕ ಸ್ವಾವಲಂಬಿ ಪಂಚಗವ್ಯ ಸಂಶೋಧನೆಯನ್ನ ಪ್ರೋತ್ಸಾಹನೆ ಮಾಡಬೇಕು ಹಾಗೂ ನೈಸರ್ಗಿಕ ಕೃಷಿಗೆ ಒತ್ತು ನೀಡಬೇಕನ್ನುವಂತ ವಿಷಯವನ್ನ ಈ ಒಂದು ವಿನಂತಿಯಲ್ಲಿ ಮಾಡ್ಕೊಳ್ತಾ ಇದ್ದೇವೆ. ಮೂಲ ಸೌಕರ್ಯ ಪ್ರತಿ ಪಂಚಾಯತ್ ನಲ್ಲಿ ಅಂದ್ರೆ ಗ್ರಾಮ ಪಂಚಾಯತ್ಗಳಿದಾವೆ, ಅದರಲ್ಲಿ ನಂದಿ ಶಾಲೆ ಮತ್ತು ಜಿಲ್ಲೆಯಲ್ಲಿ ಮಾದರಿ ಗೋ ಅಭಯಾರಣ್ಯವನ್ನ ಸ್ಥಾಪನೆ ಮಾಡಬೇಕು. ಇದು ಸರ್ಕಾರದ ಅಡಿಯಲ್ಲಿ ಇರಬೇಕನ್ನುವಂಥದ್ದು ಒಂದು ಬೇಡಿಕೆ ಇದೆ. ಹೆದ್ದಾರಿ ಸುರಕ್ಷತೆ ಪ್ರತಿ 500ರಿಂದ 100 ಕಿಲೋಮೀಟರ್ಗೆ ಆಂಬ್ಯುಲೆನ್ಸ್ ಮತ್ತು ಟ್ರಾಮಾ ಸೆಂಟರ್, ನಾವು ಬರೀ ಗೋ ರಕ್ಷಣೆಗಾಗಿ ಹೋರಾಟವನ್ನು ಮಾಡ್ತಾ ಇಲ್ಲ ಅಥವಾ ವಿನಂತಿಯನ್ನು ಮಾಡ್ತಾ ಇಲ್ಲ, ಜನರ ಜೀವನಕ್ಕಾಗಿ ಪ್ರತಿಯೊಂದು 50ರಿಂದ 100 ಕಿಲೋಮೀಟರ್ ಅವಧಿಯಲ್ಲಿ ಅಂತರದಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿಗಳಿದಾವೆ ಆ ಹೆದ್ದಾರಿಗಳಲ್ಲಿ ಆಂಬ್ಯುಲೆನ್ಸ್ ಸೇವೆಯನ್ನ ನಿಗದಿ ಮಾಡಿಕೊಡ್ಬೇಕು. ಶಾಲಾ ಪಠ್ಯದಲ್ಲಿ ಗೋ ವಿಜ್ಞಾನವನ್ನು ಕಡ್ಡಾಯವಾಗಿ ವಿಷಯವಾಗಿ ಅಂದ್ರೆ ಇವತ್ತಿನ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ, ವಿಧಿವಿಧಾನಗಳು ಏನಿದಾವೆ, ಗೋ ರಕ್ಷಣೆಯ ಮಹತ್ವ ಏನಿದೆ ಅನ್ನೋದನ್ನ ಇವತ್ತು ಶಿಕ್ಷಣಬದ್ಧವಾಗಿ ಇವತ್ತು ಮಕ್ಕಳಲ್ಲೂ ನಾವು ಅದನ್ನ ಸೇರ್ಪಡೆ ಮಾಡ್ಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಮೇವು ರಕ್ಷಣೆಗೆ ಕಾನೂನನ್ನ ರೂಪಿಸಿ ಗೋವು ಭೂಮಿಗಳನ್ನ ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೆ ಆ ಒತ್ತುವರಿ ಭೂಮಿಗಳು ಅನೇಕ ಊರುಗಳಲ್ಲಿ ಇವತ್ತು ಸಾಕಷ್ಟು ಗೋಶಾಲೆ ಅಥವಾ ಗೌಠಾನ್ ಅಂತೀವಿ, ಗೋವುಗಳ ಮೇವಿಗಾಗಿ ಏನು ಸ್ಥಳಗಳಿದಾವೆ ಅಂತವನ್ನ ಸಾಕಷ್ಟು ರಾಜಕೀಯ ಒತ್ತಡಗಳಿಂದ ಅವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಂತವರ ಮೇಲೆ ಕಾನೂನು ಕ್ರಮ ಆಗಬೇಕು. ಆ ಒತ್ತುವರಿ ಜಮೀನುಗಳನ್ನ ಸಹ ಬಿಡುಗಡೆ ಮಾಡಿಕೊಡ್ಬೇಕು ಅನ್ನುವಂತ ಅನೇಕ ವಿನಂತಿಗಳನ್ನ ಇವತ್ತು ನಮ್ಮೆಲ್ಲ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಹಾಗೂ ಸಮಸ್ತ ಏನ್ ಸೇರಿದ್ದಾರೆ ಎಲ್ಲ ಹಿಂದೂ ಸಮಾಜದ ಬಾಂಧವರ ಪರವಾಗಿ ಈ ವಿನಂತಿಯನ್ನ ಕೇಂದ್ರ ಸರ್ಕಾರದ ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಅದ್ರ ಜೊತೆ ಇನ್ನೊಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹೋರಾಟದಲ್ಲಿ ಭಾಗವಹಿಸಿದೀವಿ ಅಂತಂದ್ರೆ ಈ ಹೋರಾಟ ನಮ್ಮ ಮಾತಿಗೆ ಅಥವಾ ನಮ್ಮ ಇಲ್ಲಿ ಉಪಸ್ಥಿತಿಗೆ ಅಥವಾ ನಾವು ವಿಡಿಯೋಗಾಗಿ ಬಂದಿದ್ದೇವೆ, ಫೋಟೋಗಾಗಿ ಬಂದಿದ್ದೇವೆ ಅಂತನ್ನುವಂಥದ್ದಾಗದೆ ಇವತ್ತಿನಿಂದ ದಯವಿಟ್ಟು ಎಲ್ಲರೂ ರಾಮದುರ್ಗದ ಅನೇಕ ಗೋಶಾಲೆಗಳಿದಾವೆ, ಅಲ್ಲಿ ಮೇವಿನ ವ್ಯವಸ್ಥೆಯನ್ನು ಮಾಡ್ಕೊಂಡು, ಯಾಕಂದ್ರೆ ಕಂಕಾಣಿ ಅವ್ರ ಬಗ್ಗೆ ನಾನು ಕೇಳಿದ್ದೀನಿ, ಸಾಕಷ್ಟು ಇವತ್ತು ಮೇವಿನ ವ್ಯವಸ್ಥೆಯನ್ನು ಅವ್ರು ಸ್ವಯಂ ಪ್ರೇರಣೆಯಿಂದ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಸೇರಿದ್ರಿ, ಮುಖಂಡರು ಸೇರಿದ್ರಿ, ನೀವೆಲ್ಲರೂ ಸ್ವಯಂ ಪ್ರೇರಣೆಯಿಂದ ನಿಮ್ಮ ಕಡೆ ಎಷ್ಟು ಆಗುತ್ತೆ ಅಷ್ಟು ಗೋವುಗಳಿಗೆ ಒಂದು ಮೇವಿನ ವ್ಯವಸ್ಥೆಯನ್ನು ಸಹ ಮಾಡ್ಬೇಕಂತ ಹೇಳ್ತಾ ಮನವಿನ ಸಂಪೂರ್ಣ ಎಲ್ಲ